ಹಲೋ ಸ್ನೇಹಿತರೆ, ಮೋಸ್ಟ್ ವೆಲ್ಕಮ್ ಬ್ಯಾಕ್ ಟು ಟ್ರೈನ್ ಯುವರ್ ಬ್ರೈನ್ ಯೂಟ್ಯೂಬ್ ಚಾನೆಲ್. ಸ್ನೇಹಿತರೆ, ನಿನ್ನೆ ಅಷ್ಟೇ ನಿಮಗೆಲ್ಲ ಸುಮಾರು ಜನಕ್ಕೆ ಗೊತ್ತಿದೆ, ಯುವ ನಿಧಿ ಅಮೌಂಟ್ ಕ್ರೆಡಿಟ್ ಆಗಿದೆ ಸ್ನೇಹಿತರೆ. ಯಾವ ತಿಂಗಳಿದೆ ಅಂದರೆ ನವಂಬರ್ ತಿಂಗಳದು. ಹಾಗೆ ಇವತ್ತೊಂದು ವಿಡಿಯೋದಲ್ಲಿ ಸುಮಾರು ಜನ ಮೆಸೇಜ್ ಮಾಡ್ತಿದ್ರು ವಾಟ್ಸಪ್ಪಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಮಸ್ತ್ ಜನ ವಾಟ್ಸಪ್ ಮಾಡ್ತಿದ್ರು ನಮಗಿನ್ನ ಬಂದಿಲ್ಲ ಅಂತ. ಮತ್ತು ನಮ್ಮ ಸ್ಟೇಟಸ್ ಎಲ್ಲ ಅಪ್ಡೇಟ್ ಆಗಿದೆ, ಯಾಕೆ ಈ ಥರ ಆಗ್ತಿದೆ ಅಂತ. ಅದ್ರ ಬಗ್ಗೆ ಇವತ್ತೊಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ಇಲ್ಲಿ ನೋಡ್ತಿರ್ಬೋದು ನೀವು, ಡಿ.ಬಿ.ಟಿ ಆ್ಯಪ್ ಮುಖಾಂತರ ನಾವು ಸ್ಟೇಟಸ್ ಚೆಕ್ ಮಾಡ್ಕೋಬೋದು. ಇದೆಲ್ಲ ಗೊತ್ತಿದೆ ನಿಮಗೆ ಹೆಂಗೆ ಚೆಕ್ ಮಾಡಬೇಕು ಅಂತ. ನಾವು ಗೊತ್ತಿಲ್ಲದೆ ಡಿಸ್ಕ್ರಿಪ್ಷನ್ ಕಡೆ ಲಿಂಕ್ ಹಾಕಿರ್ತೀನಿ ಸ್ನೇಹಿತರೆ, ಅದನ್ನ ಲಿಂಕ್ ನೋಡಿ, ವಿಡಿಯೋ ಲಿಂಕು ಅದ್ರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ನೀವು ಚೆಕ್ ಮಾಡಬೇಕು, ಯಾವ ಥರ ಲಾಗಿನ್ ಆಗಬೇಕು, ಮತ್ತು ಇದಕ್ಕೆ ಆ್ಯಪ್ಗೆ ನಾವು ಹೆಂಗೆ ರಿಜಿಸ್ಟರ್ ಮಾಡ್ಕೋಬೇಕಂತ ಹೇಳ್ಬಿಟ್ಟು ಪ್ರತಿಯೊಂದು. ಯಾಕಂದರೆ ಇಲ್ಲಿ ಇದೊಂದು ಆ್ಯಪ್ ಮುಖಾಂತರ ನೀವು ಪ್ರತಿಯೊಂದು ತಿಳ್ಕೊಬೋದು. ಏನೇನು ತಿಳ್ಕೊಬೋದು ಅಂದರೆ, ಇದೊಂದು ಆ್ಯಪ್ ಮುಖಾಂತರ ನೀವು ಅಮೌಂಟ್ ಎಷ್ಟು ಕ್ರೆಡಿಟ್ ಆಗಿದೆ ಅಂತ. ಮತ್ತು ನೀವು ಬ್ಯಾಕ್ ಹೋದರೆ ನಾವು ಇಲ್ಲಿ ನೋಡಿ ಸ್ನೇಹಿತರೆ, ನಿಮಗೆ ಪೇಮೆಂಟ್ ಸ್ಟೇಟಸ್ ಮತ್ತು ಆಧಾರ್ ಕಾರ್ಡು ಬ್ಯಾಂಕಿಗೆ ಲಿಂಕ್ ಆಗಿದ್ದಿಲ್ವಾ ಇಲ್ವಾ ಅಂತ ಎಲ್ಲ ಗೊತ್ತಾಗುತ್ತೆ. ನಮಗೆ ನಿಮ್ಮ ಪ್ರೊಫೈಲ್ ಅಪ್ಡೇಟು ಮತ್ತು ನಿಮ್ಮ ಏನಾದ್ರು ಹೆಲ್ಪ್ಲೈನ್ ಬೇಕಾದರೆ ಹೆಲ್ಪ್ಲೈನ್ ನಂಬರ್ ಸಹಿತ ನಿಮಗೆ ಸಿಗುತ್ತೆ. ಪ್ರತಿಯೊಂದು ಸ್ಟೇಟಸ್ ನಿಮಗೆ ಇದರಲ್ಲೇ ಮುಖಾಂತರ ನೀವು ಈಸಿಯಾಗಿ ತಿಳ್ಕೊಬೋದು ಇದೊಂದು ಆ್ಯಪ್ ಮುಖಾಂತರ. ಸ್ನೇಹಿತರೆ, ಇನ್ನೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಇದು ಮಾಹಿತಿ ನಿಮ್ಗೆ ತುಂಬ ಇಷ್ಟ ಆಗಿದೆ, ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಹಾಗೆ ಯಾರ್ಯಾರು ಯುವ ನಿಧಿ ಪ್ಲೇಸ್ಗಿನ್ನ ರಿಜಿಸ್ಟರ್ ಆಗಿ ಸ್ನೇಹಿತರೆ, ಅದರಲ್ಲಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅದರಲ್ಲಿ ಹೆಂಗೆ ನಾವು ಜಾಬ್ಗೆ ಅಪ್ಲೈ ಮಾಡಬೇಕಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಫಸ್ಟ್ ರಿಜಿಸ್ಟರ್ ಆಗಬೇಕಿರುತ್ತೆ, ರಿಜಿಸ್ಟರ್ ಹಾಕ್ಕೊಳ್ಳಿ. ಆ ವಿಡಿಯೋ ಆಲ್ರೆಡಿ ನಾನು ಡಿಸ್ಕ್ರಿಪ್ಷನ್ ಕಡೆ ಕೊಟ್ಟಿರ್ತೀನಿ. ಇಲ್ಲ ಅಂದರೆ ನೀವು ನಮ್ಮ ಚಾನಲಲ್ಲೂ ಬೇಕಾದ್ರೆ ಹೋಗಿ ನೋಡ್ಬೋದು. ಹಾಗೆ ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. ಡಿ.ಬಿ.ಟಿ ಆ್ಯಪ್ ಮುಖಾಂತರದಲ್ಲಿ ನೀವು ಇನ್ನೂ ಸ್ಟೇಟಸ್ ಅಪ್ಡೇಟ್ ಆಗಿಲ್ಲ ಸ್ನೇಹಿತರೆ. ಇದು ಅಪ್ಡೇಟ್ ಆಗುತ್ತೆ. ನೆನ್ನೆ ಯಾರಿಗೆ ಅಮೌಂಟ್ ಕ್ರೆಡಿಟ್ ಆಗಿದೆ ಅವ್ರಿಗಿನ್ನ ಅಮೌಂಟು ಕ್ರೆಡಿಟ್ ಆಗಿರೋದು ಇಲ್ಲ, ಅಪ್ಡೇಟ್ ಆಗಿಲ್ಲ. ಅದು ಅಪ್ಡೇಟ್ ಆಗುತ್ತೆ. ಸ್ವಲ್ಪ 3 to 4 ಡೇಸ್ ತಗೊಳುತ್ತೆ ಇಲ್ಲಿ ಅಪ್ಡೇಟ್ ತೊಗೊಳಕ್ಕೆ. ಹಾಗೆ ನೀವು ಇಲ್ಲಿ ಸೇವಾ ಸಿಂಧುಗೆ ಲಾಗಿನ್ ಆಗ್ತೀರಾ. ಇದು ಗೊತ್ತಿದೆ ನಿಮ್ಗೆ ಹೆಂಗೆ ಲಾಗಿನ್ ಆಗಬೇಕಂತ. ಹಾಗೆ ಸುಮಾರು ಜನ ಕೇಳ್ತಿದ್ರು, ನಾವು ಸೇವಾ ಸಿಂಧುಲ್ಲಿ ನಮಗೆ ಹೆಸರೆಲ್ಲ ಚೇಂಜಸ್ ಆಗಿದೆ, ಯುವನಿಧಿ ಆಧಾರ್ ಕಾರ್ಡ್ ಎಲ್ಲ ಅಪ್ಡೇಟ್ ಮಾಡಿದ್ದೀವಿ, ಅದು ಹೆಂಗೆ ಅಪ್ಡೇಟ್ ಮಾಡೋದು ಅಂತ. ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಹಂಗಂದರೆ ಸೇವಾ ಸಿಂಧುಲ್ಲಿ ನಮ್ಮ ಡೀಟೇಲ್ಸ್, ಡೇಟ್ ಆಫ್ ಬರ್ತ್ ಆಗಿರಲಿ ಅಥವಾ ಹೆಸರಾಗಿರಲಿ ಅಥವಾ ಅಡ್ರೆಸ್ ಆಗಿರಲಿ ಹೆಂಗೆ ನಾವು ಚೇಂಜ್ ಮಾಡಬೇಕಂತ ಹೇಳ್ಬಿಟ್ಟು ನಿಮಗೆ ಪ್ರತಿಯೊಂದು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತೊಂದು ವಿಡಿಯೋದಲ್ಲಿ ನಿಮಗೆ ಯಾರಿಗೆ ಇನ್ನು ಅಮೌಂಟ್ ಏನಾದ್ರು ಬಂದಿಲ್ಲ ಅಂದರೆ ಅವ್ರ ಸ್ಟೇಟಸನ್ನು ಪೆಂಡಿಂಗಲ್ಲಿ ತೋರಿಸ್ತಿದ್ರೆ ಸ್ನೇಹಿತರೆ, ಅವರು ಫಸ್ಟು ವೆಯ್ಟ್ ಮಾಡಬೇಕಾಗಿದೆ. ಅಥವಾ ಇಲ್ಲಿ ಪ್ರೆಸೆಂಟ್ ಸ್ಟೇಟಸ್ ಏನಾರು ನಿಮಗೆ ಪುಷ್ಡ್ ಅಂತ ಏನಾರು ಇದ್ದರೆ ನಿಮ್ಗೆ ಅಮೌಂಟ್ ಆಲ್ರೆಡಿ ಕ್ರೆಡಿಟ್ ಆಗಿದೆ ಅಂತ ನವಂಬರ್ ಮಂತ್ದು. ಏನಾದ್ರು ಪೆಂಡಿಂಗ್ ಅಂತಿದ್ರೆ ಅದು ಇನ್ನೂ ಅಪ್ಡೇಟ್ ಆಗಿಲ್ಲ ಅಂತ ಅರ್ಥ ಸ್ನೇಹಿತರೆ. ಇದು ಅಪ್ಡೇಟ್ ಆಗುತ್ತೆ ಸ್ಟೇಟಸ್, ಪ್ರತಿಯೊಬ್ಬರಿಗೂ ಕ್ರೆಡಿಟ್ ಆಗಿದೆ. ಯಾರಿಗೆ ಇನ್ನೂ ಕ್ರೆಡಿಟ್ ಆಗಿಲ್ಲ ಅಂದರೆ ಅಪ್ಲಿಕೇಶನ್ ತೋರಿಸ್ತಿರುತ್ತೆ, ಯುವರ್ ಅಪ್ಲಿಕೇಶನ್ ಇಸ್ ಪೆಂಡಿಂಗ್ ವಿತ್ DDPI ಆನ್ ಆಫೀಸರ್ ಅಂತ ಏನಾದ್ರು ತೋರಿಸಿದ್ರೆ, ಇದ್ರ ಬಗ್ಗೆ ಆಲ್ರೆಡಿ ನಾನು ವೀಡಿಯೋ ಮಾಡಿದ್ದೀನಿ ಏನು ಮಾಡಬೇಕು ಅಂತ. ಜಸ್ಟ್ ಅದನ್ನ ಫಾಲೋ ಮಾಡಿ ಸ್ನೇಹಿತರೆ. ಯಾರಿಗೆ ಈ ಥರ ಬರ್ತಿರುತ್ತೆ ಹಂಗಂದ್ರೆ ಪೇಮೆಂಟ್ ಸ್ಟೇಟಸ್ ಬ್ಲ್ಯಾಂಕ್ ಆಗಿರುತ್ತೆ. ಅದೇ ಪ್ರೆಸೆಂಟ್ ಸ್ಟೇಟಸ್ ಬಂದ್ಬಿಟ್ಟು ಡಿಕ್ಲರೇಷನ್ ಪ್ರೊವೈಡೆಡ್ ಅಂತ ಬರ್ತಿರುತ್ತೆ ನವಂಬರ್ ತಿಂಗಳದು. ಅವರು ಸ್ವಲ್ಪ ವೇಟ್ ಮಾಡಬೇಕಾಗಿರುತ್ತೆ, ಯಾಕಂದ್ರೆ ಅವ್ರಿಗಿನ್ನ ಅಮೌಂಟ್ ಕ್ರೆಡಿಟ್ ಆಗಿರಲ್ಲ. ಯಾಕೆಂದ್ರೆ ಅವರು ಲೇಟಾಗಿ ಡಿಕ್ಲರೇಷನ್ ಹಾಕಿರ್ತಾರೆ ಅಂತ, ಅಥವಾ ಅವ್ರ ಅಪ್ಲಿಕೇಶನ್ಸ್ ಇನ್ನೂ ವೆರಿಫೈ ಆಗಿರಲ್ಲ, ಅದಕ್ಕೋಸ್ಕರ ಅವ್ರಿಗೆ ಈ ಥರ ಬರ್ತಿರುತ್ತೆ. ಯಾರಿಗೆ ಈ ಥರ ಬರ್ತಿರುತ್ತೋ ಅವ್ರಿಗೆ ಜನವರಿಲಿ ಬರುತ್ತೆ, ಇಲ್ಲಾಂದ್ರೆ ಈ ಮಂತ್ ಎಂಡ್ ಬಂದರೆ ಈ ಮಂತ್ ಎಂಡ್ ಒಳಗಡೆ ಬರುತ್ತೆ. ಇಲ್ಲಾಂದ್ರೆ ಅವ್ರಿಗೆ ಜನವರಿಲಿ ಪಕ್ಕ ಗ್ಯಾರಂಟಿ ಬರುತ್ತೆ. ವರ್ಷದಲ್ಲಿ ನಿಮಗೆ 2 ಅಮೌಂಟ್ ಬರುತ್ತೆ ಸ್ನೇಹಿತರೆ. ಹಂಗೆ 3000 ಡಿಸೆಂಬರ್ ಮಂತು, ಹಾಗೆ ಪ್ಲಸ್ ನವಂಬರ್ ಮಂತ್ದು ಬರುತ್ತೆ ನಿಮಗೆ, ಪ್ಲಸ್ 2 ಮಂತ್ಸ್ದು ಬರುತ್ತೆ. ವೇಟ್ ಮಾಡಬೇಕಾಗಿರುತ್ತೆ ಅಷ್ಟೇ, ಇನ್ನೇನಿಲ್ಲ ಸ್ನೇಹಿತರೆ. ಹಾಗೆ ಸುಮಾರು ಜನಕ್ಕೆ ಇನ್ನೂ ಮೆಸೇಜ್ ಮಾಡ್ತಿದ್ದೀರಾ, ಡಿಕ್ಲರೇಷನ್ ನಾವು ಕೊಟ್ಟಿದ್ರು ಸುಮಾರು ಜನ ಡಿಕ್ಲರೇಷನ್ ತಗೋತಿಲ್ಲ ಅಂತ. ಯಾಕಂದರೆ ನಿಮ್ಮ ಅಪ್ಲಿಕೇಶನು ವೆರಿಫೈ ಆಗಿರಲ್ಲ, ಅದನ್ನ ನೀವು ಚೆಕ್ ಮಾಡ್ಕೋಬೇಕಿರುತ್ತೆ DD ಆಫೀಸಲ್ಲಿ. ಹಾಗೆ ಇದ್ರ ಬಗ್ಗೆ ನಾನು ಸುಮಾರು ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡಿದ್ದೀನಿ. ನಮ್ಮ ಚಾನಲ್ ಡಿಸ್ಕ್ರಿಪ್ಷನ್ ಕಡೆ ಕೊಟ್ಟಿರ್ತೀನಿ ಪ್ಲೇಲಿಸ್ಟು. ಇಲ್ಲಾಂದರೆ ನಮ್ಮ ಚಾನಲ್ ಹೋಮ್ ಪೇಜ್ಗೆ ಹೋಗ್ಬಿಟ್ಟು ನೀವು ಬೇಕಾದ್ರೆ ವ್ಯೂ ಮಾಡ್ಬೋದು ಸ್ನೇಹಿತರೆ. ಹಾಗೆ ಈ ಮಾಹಿತಿ ನಿಮಗೆ ತುಂಬ ಇಷ್ಟ ಆಗಿದೆ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ಲೈಕ್ ಮಾಡ್ಕೊಡೋದು ಮಾತ್ರ ಮಿಸ್ ಮಾಡಬೇಡಿ, ಮೋಟಿವೇಟ್ ಆಗುತ್ತೆ ಹೆಚ್ಚಿನ ವೀಡಿಯೋ ಮಾಡೋಕ್ಕೆ, ಹಾಗೆ ಸಪೋರ್ಟ್ ಮಾಡೋಕ್ಕೆ ನಿಮಗೆ. ಹಾಗೆ ಸ್ನೇಹಿತರೆ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರ್ಯಾರು ಇಂದ್ರ ಬಗ್ಗೆ ಗೊತ್ತಿಲ್ಲ ಅವ್ರಿಗೂ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.